ಸುಮಾರು ವರ್ಷಗಳ ಹಿಂದೆ ಬರೆಸಬೇಕು ಅಂತ ನನ್ನೊಂದು ಆಸೆ ಇತ್ತು. ಈ ಒಂದು ಕಾರ್ಯಕ್ರಮ ಒಂದು 10 ವರ್ಷದ ಮುಂಚೆನೆ ಮಾಡಿದ್ರೆ ನಮ್ಮ ಇತಿಹಾಸದ ಬಗ್ಗೆ ತಿಳ್ಕೊಂಡಿರುವಂತ ಅನೇಕ ಹಿರಿಯರು ಸಿಗ್ತಾ ಇದ್ದಾರೆ ನಮಗೆ. ಎಲ್ಲ ಕಾರಣಾಂತರದಿಂದ ಲೇಟ್ ಆಗಿ ಈಗಾದ್ರೂ ಇದೊಂದು ಕಾರ್ಯಕ್ರಮ ಆಗೋದಕ್ಕೆ ಅನುಕೂಲ ಆಯಿತು. ಈ ಕಾರ್ಯಕ್ರಮಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ದಾವಣಗೆರೆಯಿಂದ ನಮ್ಮ ಸ್ನೇಹಿತರವರು ದೇವೇಂದ್ರಪ್ಪ ಅನ್ನೋರು ನಮ್ಮೂರಿಗೆ ಬಂದಾಗ ನಿಮ್ಮ ಮನೆ ನೋಡಿದ್ರು. ನೋಡಿ ಏನ್ ಸರ್ ನಿಮ್ಮ ಮನೆ ಇಷ್ಟು ತುಂಬಾ ಹಳೆಯದು ಹಾಗೆ ಅಂದಾಗ ಹೇಳಿದ್ರೆ 500 ವರ್ಷದ ಮನೆ ಇದು ಅಂದಾಗ ಅವ್ರು ಆಶ್ಚರ್ಯ ಪಟ್ರು. ಸರ್ ಹಾಗಾದ್ರೆ ನಿಮ್ಮ ಊರಿನ ಇತಿಹಾಸ ನಿಮ್ಮ ಮನೆತನದ ಬಗ್ಗೆ ಒಂದು ಪುಸ್ತಕ ಯಾಕೆ ಬರೀಬಾರ್ದು ಅಂತಂದ್ರು. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ, ಬರೆಯೋರು ಸಿಕ್ಕಿಲ್ಲ, ಏನ್ ಮಾಡೋದು. ಅವ್ರು ಹೇಳಿದ್ರು ನಮ್ಮ ಸ್ನೇಹಿತರು ಒಬ್ರು ಇದ್ದಾರೆ, ಬರ್ಕೊಡ್ತಾರೆ, ತುಂಬಾ ಚೆನ್ನಾಗಿ ಬರೀತಾರೆ, ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ, ಅವ್ರು ಹೇಳ್ತೀನಿ ನಾನು ಬರ್ಸ್ಕೊಡ್ತೀನಿ, ತಲೆ ಕೆಡಿಸಿಬಿಡ್ತೀನಿ, ನೀವು ಆ ಜವಾಬ್ದಾರಿ ನಂದು ಅಂತ ಒಂದು ಧೈರ್ಯ ಕೊಟ್ಟು ಅವ್ರ ಒಂದು ದಿವಸ ಇದಕ್ಕೆ ನಮ್ಮ ಮನೆ ಕರ್ಕೊಂಡೇ ಬಂದ್ಬಿಟ್ಟು ಕರ್ಕೊಂಡ್ಬಂದ್ಮೇಲೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹೇಳಿದ್ರು ಈ ದಿವಸ ಕರ್ಕೊಂಡ್ ಬರ್ತಾ ಇದ್ದೀನಿ ನಿಮ್ಮ ಹಿರಿಯರನ್ನೆಲ್ಲ ಕರೆಸಿಲ್ಲ. ನಮ್ಮ ಹಿರಿಯರನ್ನೆಲ್ಲ ನಮ್ಮ ವಂಶದ ಹಿರಿಯರು ನಮ್ಮ ತಾತನ ಬಗ್ಗೆ ಗೊತ್ತಿರುವಂತವ್ರನ್ನೆಲ್ಲ ಕರೆಸಿದ್ವಿ. ಅವರವರ ಅನಿಸಿಕೆಗಳನ್ನ ಮತ್ತೆ ಅವ್ರಿಗೆ ಗೊತ್ತಿರುವಂತ ಕೆಲವು ವಿಷಯಗಳನ್ನ ಹೇಳಿದ್ರು. ನಮ್ಮೂರಿನ ಕೆಲವರು ಹಿರಿಯ ವ್ಯಕ್ತಿಗಳು ಸಹ ನಮ್ಮ ತಾತನ ಬಗ್ಗೆ ಇವರು ಇದ್ರು ಅದ್ ಮಾಡ್ತಾರೆ ಹಿಂಗ್ ಹೇಳ್ತಾ ಇದ್ರು ಅಂತ ಕಥೆಗಳನ್ನ ಹೇಳ್ತಾ ಇದ್ರು. ಆ ಕಥೆಗಳನ್ನ ಆಧರಿಸಿ ಶ್ರೀಮತಿ ಸಂಧ್ಯಾ ಸುರೇಶ್ ಅವರು ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಆ ಪುಸ್ತಕವನ್ನ ಅನಾವರಣ ಈ ಕಾರ್ಯಕ್ರಮವನ್ನ ಲೋಕಾರ್ಪಣೆ ಮಾಡೋದಕ್ಕೆ ಹಮ್ಮಿಕೊಂಡಿದ್ವಿ. ಆ ಪುಸ್ತಕಗಳು ಕಾರಣಾಂತರದಿಂದ ಬರೋದಕ್ಕೆ ಇವತ್ತೇನಾಯ್ತು ಅಂತಂದ್ರೆ ಪುಸ್ತಕದ ಬೈಂಡಿಂಗ್ ಒಬ್ರು ಕೊಟ್ಟಿದ್ರು. ಬೈಂಡಿಂಗ್ ಮನೆಯವರಲ್ಲಿ ಏನೋ ಒಂದು ಸೂತ್ರದ ಕಾರ್ಯಕ್ರಮ ಬಂದಿದ್ದರಿಂದ ಅವರು ಈ ಕಾರ್ಯಕ್ರಮಕ್ಕೆ ಬರಕ್ಕೆ ಆ ಪುಸ್ತಕ ತರಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಸಾಂಕೇತಿಕವಾಗಿ ಒಂದು ಪುಸ್ತಕವನ್ನ ಜೆರಾಕ್ಸ್ ಮಾಡಿಸಿ ಕಳಿಸಿದ್ರೆ ಸರ್ ಇದು ಬಿಡುಗಡೆ ಮಾಡಿ ತಗೊಳ್ತಾ ಅನ್ನೋದು ನನ್ನಿಂದ ಭಾವಿಸಬೇಡಿ. ನಾಳೆ ನಾಡು ನಿಮ್ಗೆ ಪುಸ್ತಕ ಗ್ಯಾರಂಟಿ ತಂದ್ಕೊಡ್ತೀನಿ. ಯಾರೋ ನನ್ನ ತಂದೆಯವರಿಗೆ ತೊಂದರೆ ಆಯ್ತು ಅಂತ ಹೇಳಿದಾಗ ಆಯ್ತು ಅಂತ ಒಪ್ಕೊಂಡು ಒಂದು ಕಾರ್ಯಕ್ರಮ ಅಂದ್ರೆ ಇನ್ನೊಂದು ದಿವಸ ಬೇರೆ ಇಟ್ಕೋಬೇಕು ಅಂತ ಅಂದ್ಕೊಂಡ್ವಿ. ಹೇಗಂತಂದ್ರೆ ದಾವಣಗೆರೆಯಿಂದ ನಮ್ಮ ಸಾಹಿತಿಯವರು ಬಂದಿದ್ದಾರೆ, ನಮ್ಮ ಸ್ನೇಹಿತರು ದೇವೇಂದ್ರಪ್ಪನವರು ಬಂದಿದ್ದಾರೆ. ಅವ್ರು ಬಂದಂತೆ ವಾಪಸ್ ಹೇಗೆ ಕಳಿಸೋದು ಸರಿಯೋದಲ್ಲ ಅಂತ ಹೇಳೋ ದೃಷ್ಟಿಯಿಂದ ಏನಾದ್ರೂ ಆಗಲಿ ಆ ಜೆರಾಕ್ಸ್ ಬಿಡುಗಡೆ ಮಾಡೋಣ, ಆಮೇಲೆ ಎಲ್ರಿಗೂ ನನ್ನ ತಲುಪಿಸೋ ವ್ಯವಸ್ಥೆ ಮಾಡೋಣ ಅಂತ ಅಂದ್ಕೊಂಡು ಈ ಒಂದು ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ವಂಶದ ಹಿರಿಯರಾದಂತಹ ನಮ್ಮ ಚಿಕ್ಕಪ್ಪನವರಾದಂತಹ ಶ್ರೀಯುತ ಶಾಮಣ್ಣವರು ವೇದಿಕೆಯ ಮೇಲೆ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ವಂಶದ ಹಾಗೂ ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ವಿ. ಹಾಗೆ ನಮ್ಮ ವಂಶದ ಇನ್ನೊಬ್ಬರು ಹಿರಿಯರು ಹಿರಿತಾರೆ ಶ್ರೀಮತಿ ರತ್ನಮ್ಮ ಅವರು ನಮಗೆ ಸೋದರತೆ ಆಗಬೇಕು. ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಹಳ ವರ್ಷ ಆಯ್ತು ಬಂದು ಈ ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟಿದ್ದಾರೆ. ನಮಗೆ ಬಹಳ ಖುಷಿಯಾಗಿ ಅದಕ್ಕೆ ಅವ್ರ ವೇದಿಕೆ ಕೂರಿಸ್ಬೇಕು ಅಂದ್ಬಿಟ್ಟು ಈ ಸಲ ಕೂರಿಸಿದ್ದೀವಿ. ಅವ್ರಿಗೂ ಸಹ ನಮ್ಮ ಜೋಡಿತಾರ ವಂಶದ ಪರವಾಗಿ ಹಾಗೂ ನಮ್ಮ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ವ್ಯಕ್ತಿಗಳಾಗಿ ಒಂದು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಒಂದು ಪುಸ್ತಕವನ್ನು ಬರೆದಂತಹ ಸಾಹಿತಿ ಶ್ರೀಮತಿ ಸಂಧ್ಯಾ ಸುರೇಶ್ ಅವರು ಸಹ ದಾವಣಗೆರೆಯಿಂದ ಬಂದಿದ್ದಾರೆ. ಅವರು ಸಹ ನಮ್ಮ ಗ್ರಾಮಸ್ಥರ ಹಾಗೂ ನಮ್ಮ ವಂಶದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಹಾಗೂ ವಿಜಯ ಕರ್ನಾಟಕ ಪತ್ರಿಕೆಯ ವರದಿಗಾರರು ಆದಂತಹ ಶ್ರೀಯುತ ಪದ್ಮನಾಭ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಸಹ ನಮ್ಮ ಗ್ರಾಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ರು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ನಮ್ಮ ಗುರು ಹಿರಿಯರು ಮತ್ತೆ ನಮ್ಮ ಸ್ನೇಹಿತರು, ನಮ್ಮ ಗ್ರಾಮಸ್ಥರು, ನೆಂಟರು, ಇಷ್ಟರು, ನಮ್ಮ ಸ್ನೇಹಿತರು ಎಲ್ಲರಿಗೂ ಸಹ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ.